ಮತ್ತು ಸಾರ್ವಜನಿಕ ಮೂಲಸೌಕರ್ಯದ ದೊಡ್ಡ ಪ್ರಮಾಣದ ಸುಧಾರಣೆಗಾಗಿ ಹೊಸ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ಗಳ ಮೂಲಕವೂ ಸೇರಿ ಜೇಸನ್ ವಿತ್ ಟೆಕ್ಸ್ಟ್ 7 ಹೈಸ್ಪೀಡ್ ರೈಲು ಮಾರ್ಗವನ್ನ ಇವತ್ತು ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ನೂತನ ಯೋಜನೆಗಳಿಗೆ ಒತ್ತು ಕೊಡಲಾಗಿದೆ. ಹೊಸ ರಾಷ್ಟ್ರೀಯ ಜಲಮಾರ್ಗಗಳನ್ನು ಕಾರ್ಯಾಚರಣೆಗೆ ತರಲಾಗುವುದು. ಈ ಜಲಮಾರ್ಗಗಳ ಉದ್ದಕ್ಕೂ ಯುವಕರಿಗೆ ಲಾಭ, ಕೌಶಲ್ಯಗಳನ್ನು ಕಲಿಯಲು ಮತ್ತು ಪಡೆಯಲು ಮತ್ತಷ್ಟು ನೌಕೆ ದುರಸ್ತಿ, ಪರಿಸರ ವ್ಯವಸ್ಥೆ, ಒಳನಾಡಿನ ಜಲಮಾರ್ಗಗಳಿಗೆ ಸೇವೆ ಸಲ್ಲಿಸಲು ಸಹ ಸ್ಥಾಪಿಸಲಾಗುವುದು. ವಾರಣಾಸಿ ಮತ್ತು ಪಾಟ್ನಾದಲ್ಲಿ ಕರಾವಳಿ ಸರಕು ಸಾಗಣೆ ಪ್ರಚಾರ ಯೋಜನೆಯನ್ನು ಪ್ರೋತ್ಸಾಹಿಸಲು ಮಾದರಿ ಬದಲಾವಣೆ, ರೈಲಿನಿಂದ ರಸ್ತೆಗೆ, ಒಳನಾಡಿನ ಜಲಮಾರ್ಗಗಳ ಮತ್ತು ಕರಾವಳಿ ಹಡಗು ಸಾಗಣೆಯ ಪಾಲನ್ನು ಹೆಚ್ಚಿಸಲು 2 ವೇಳೆಗೆ ಸೆಸನ್ ರಿಂದ ಟೋಸನ್ ರಷ್ಟು ಹೌದು 2 ಇಂಚುಗಳು ಕೊನೆಯ ಮೈಲಿ ಮತ್ತು ದೂರದ ಸಂಪರ್ಕವನ್ನು ಹೆಚ್ಚಿಸಲು ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಸೀಪ್ಲೇನ್ಗಳ ದೇಶೀಯ ಉತ್ಪಾದನೆಗೆ ಪ್ರೋತ್ಸಾಹ ನೀಡಲು ನಾನು ಪ್ರಸ್ತಾಪಿಸುತ್ತೇನೆ. ಬಿಜಿಎಸ್ ಎಫ್ ಸ್ಟೀಮ್ ಅನ್ನು ಕಾರ್ಯಾಚರಣೆಗಳಿಗೆ ಬೆಂಬಲಿಸಲು ಪರಿಚಯಿಸಲಾಗುವುದು. ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಮತ್ತು ಸ್ಟೋರ್ 2025ರಲ್ಲಿ ಪ್ರಾರಂಭಿಸಲಾದ ರೋಡ್ ಮ್ಯಾಪ್ಗೆ ಅನುಗುಣವಾಗಿ ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಮತ್ತು ಸ್ಟೋರೇಜ್ ತಂತ್ರಜ್ಞಾನಗಳು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿನ ಸಿದ್ಧತೆಯನ್ನು ಸಾಧಿಸುತ್ತದೆ ಮತ್ತು ಅಂತಿಮ ಬಳಕೆಯ ಅಪ್ಲಿಕೇಶನ್ಗಳಲ್ಲಿ ರಾಸಾಯನಿಕಗಳಿಗಾಗಿ ಮತ್ತು ಇದಕ್ಕಾಗಿ 20,000 ಕೋಟಿ ರೂಪಾಯಿಗಳ ವೆಚ್ಚವನ್ನು ಮುಂದಿನ 5 ವರ್ಷಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ನಗರ ಆರ್ಥಿಕ ಪ್ರದೇಶಗಳು ನಗರಗಳು ಭಾರತದ ಬೆಳವಣಿಗೆಯ ಎಂಜಿನ್ಗಳಾಗಿವೆ. ನಾವೀನ್ಯತೆ ಮತ್ತು ಅವಕಾಶಗಳು. ನಾವು ಈಗ ಟೈರ್ 2, ಟೈರ್ 3 ನಗರಗಳ ಮೇಲೆ ಗಮನ ಹರಿಸುತ್ತೇವೆ ಮತ್ತು ದೇವಾಲಯದ ಪಟ್ಟಣಗಳಿಗೂ ಅವುಗಳಿಗೆ ಆಧುನಿಕ ಮೂಲಸೌಕರ್ಯ ಮತ್ತು ಮೂಲಭೂತ ಸೌಕರ್ಯಗಳ ಅಗತ್ಯವಿದೆ. ಈ ಬಜೆಟ್ ಅದನ್ನು ಇನ್ನಷ್ಟು ಹೆಚ್ಚಿಸುವ ಗುರಿ ಹೊಂದಿದೆ. ನಗರಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು, ಹೌದು, ಆರ್ಥಿಕ ಸಮೂಹಗಳ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಲು, ನಗರ ಆರ್ಥಿಕ ಪ್ರದೇಶಗಳನ್ನು ಗುರುತಿಸುವ ಮೂಲಕ ನಮ್ಮ ನಿರ್ದಿಷ್ಟ ಬೆಳವಣಿಗೆಯ ಚಾಲಕರಿಗೆ 5,000 ಕೋಟಿ ರೂಪಾಯಿಗಳ ಹಂಚಿಕೆ ಸಿಆರ್ ಅಡಿಯಲ್ಲಿ 5 ವರ್ಷಗಳ ಅವಧಿಗೆ ಪ್ರಸ್ತಾಪಿಸಲಾಗಿದೆ. ಅವರ ಯೋಜನೆಗಳನ್ನು ಜಾರಿಗೊಳಿಸಲು ಮೂಲಕ ಬೆಳವಣಿಗೆಯ ಸಂಪರ್ಕಗಳಾಗಿ ಮುಂಬೈ ಪುಣೆ ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ನಿಂದ ಚೆನ್ನೈಗೆ, ಚೆನ್ನೈನಿಂದ ಬೆಂಗಳೂರಿಗೆ, ದೆಹಲಿಯಿಂದ ವಾರಣಾಸಿಗೆ, ವಾರಣಾಸಿಯಿಂದ ಸಿಲಿಗುರಿಗೆ. ಕರ್ನಾಟಕದ ಕರಾವಳಿಯಲ್ಲಿ ಟ್ರಕ್ಕಿಂಗ್ ಮಾರ್ಗವನ್ನ ಮಾಡುವಂತಹ ಕನಸನ್ನ ಕಟ್ಟಿಕೊಂಡಿದ್ದಾರೆ. ಆ ಮೂಲಕ ಕರ್ನಾಟಕಕ್ಕೆ ಸಿಕ್ಕಿರುವಂತಹ ಒಂದು ಯೋಜನೆ, ಮತ್ತೊಂದು ಕಡೆ ಹೈಸ್ಪೀಡ್ ರೈಲನ್ನು ಕೂಡ ಕೊಟ್ಟಿದ್ದಾರೆ ಮತ್ತು 98% ಹೆಚ್ಚು ಕವರೇಜ್. ಈ ಸಂದರ್ಭದಲ್ಲಿ ಮುಂದುವರಿಯಲು ಅಗತ್ಯವಿರುವ ಕ್ರಮಗಳನ್ನು ಭವಿಷ್ಯದ ದೃಷ್ಟಿಯಿಂದ ಮೌಲ್ಯಮಾಪನ ಮಾಡಲು ನಾವು ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಬ್ಯಾಂಕಿಂಗ್ ಕುರಿತು ವಿಕಸಿತ ಭಾರತಕ್ಕಾಗಿ ಬ್ಯಾಂಕಿಂಗ್ ಸೆಕ್ಟರ್ನ ಸಮಗ್ರ ಪರಿಶೀಲನೆಗೆ ಉನ್ನತ ಮಟ್ಟದ ಸಮಿತಿ. ಗುರಿಗಳನ್ನು ಸಾಲ ವಿತರಣೆ, ತಂತ್ರಜ್ಞಾನ ಅಳವಡಿಕೆಗೆ ದೊಡ್ಡ ಪ್ರಮಾಣದಲ್ಲಿ ದಕ್ಷತೆ ಸುಧಾರಿಸಲು ಸಾರ್ವಜನಿಕ ವಲಯದ ಎನ್ಬಿಎಫ್ಸಿಗಳಲ್ಲಿ ಮೊದಲ ಹೆಜ್ಜೆಯಾಗಿ ಮರುರಚನೆ ಮಾಡಲು ಪ್ರಸ್ತಾಪಿಸಲಾಗಿದೆ. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಮತ್ತು ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ವಿದೇಶಿ ವಿನಿಮಯ ನಿರ್ವಹಣೆಯ ಸಮಗ್ರ ಪರಿಶೀಲನೆಯನ್ನು ನಾನು ಪ್ರಸ್ತಾಪಿಸುತ್ತೇನೆ. ಸಾಲೇತರ ಸಾಧನಗಳ ನಿಯಮಗಳಿಗೆ, ವಿದೇಶಿ ಇನ್ವೆಸ್ಟ್ಮೆಂಟ್ಗಳಿಗಾಗಿ ಹೆಚ್ಚು ಸಮಕಾಲೀನ ಮತ್ತು
ಸ್ನೇಹಪರ ಚೌಕಟ್ಟನ್ನು ರಚಿಸಲು ಭಾರತದ ವಿಕಸಿಸುತ್ತಿರುವ ಆರ್ಥಿಕ ಆದ್ಯತೆಗಳಿಗೆ ಅನುಗುಣವಾಗಿ ಕಾರ್ಪೊರೇಟ್ ಬ್ಯಾಂಡ್ ಮಾರುಕಟ್ಟೆ. ನಾನು ಕಾರ್ಪೊರೇಟ್ ಬ್ಯಾಂಡ್ ಸೂಚ್ಯಂಕಗಳ ಮೇಲೆ ನಿಧಿಗಳು ಮತ್ತು ಡೆರಿವೇಟಿವ್ಗಳಿಗೆ ಸೂಕ್ತ ಪ್ರವೇಶದೊಂದಿಗೆ ಮಾರುಕಟ್ಟೆ ನಿರ್ಮಾಣದ ಚೌಕಟ್ಟನ್ನು ಪರಿಚಯಿಸಲು ಪ್ರಸ್ತಾಪಿಸುತ್ತೇನೆ. ವಿತರಣೆಗಳಿಗೆ ಪ್ರೋತ್ಸಾಹ ನೀಡುತ್ತದೆ, ಜೊತೆಗೆ ಬೆಂಬಲವನ್ನು ಸಹ ಮುಂದುವರಿಸುತ್ತದೆ. ಸಣ್ಣ ಮತ್ತು ಮಧ್ಯಮ ಭಾರತೀಯ ಪಟ್ಟಣಗಳಿಗೆ ಸಹ ಬೆಂಬಲ ಮುಂದುವರಿಯುತ್ತದೆ. ಈಸ್ ಆಫ್ ಡೂಯಿಂಗ್ ಬಿಸಿನೆಸ್. ವೈಯಕ್ತಿಕವಾಗಿ ಭಾರತದ ಹೊರಗೆ ವಾಸಿಸುವ 12 ವ್ಯಕ್ತಿಗಳಿಗೆ PROI ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಲು ಅನುಮತಿ ನೀಡಲಾಗುವುದು. ಲಿಸ್ಟ್ ಆಗಿರುವ ಭಾರತೀಯ ಕಂಪನಿಗಳ ಇಕ್ವಿಟಿ ಇನ್ಸ್ಟ್ರೂಮೆಂಟ್ಸ್ ಅನ್ನು ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಮೂಲಕವೂ ಪ್ರಸ್ತಾಪಿಸಲಾಗಿದೆ. ಸಾರ್ವಜನಿಕ ಮೂಲಸೌಕರ್ಯದ ದೊಡ್ಡ ಪ್ರಮಾಣದ ಸುಧಾರಣೆಗಾಗಿ ಹೊಸ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ಗಳ ಮೂಲಕವೂ ಸೇರಿ ಜೇಸನ್ ವಿತ್ ಟೆಕ್ಸ್ಟ್ 7 ಹೈಸ್ಪೀಡ್ ರೈಲು ಮಾರ್ಗವನ್ನ ಇವತ್ತು ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ನೂತನ ಯೋಜನೆಗಳಿಗೆ ಒತ್ತು ಕೊಡಲಾಗಿದೆ. ಹೊಸ ರಾಷ್ಟ್ರೀಯ ಜಲಮಾರ್ಗಗಳನ್ನು ಕಾರ್ಯಾಚರಣೆಗೆ ತರಲಾಗುವುದು. ಈ ಜಲಮಾರ್ಗಗಳಿಗೆ ಇದು ಜಲಮಾರ್ಗಗಳ ಉದ್ದಕ್ಕೂ ಯುವಕರಿಗೆ ಲಾಭ, ಕೌಶಲ್ಯಗಳನ್ನು ಕಲಿಯಲು ಮತ್ತು ಪಡೆಯಲು ಮತ್ತಷ್ಟು ನೌಕೆ ದುರಸ್ತಿ, ಪರಿಸರ ವ್ಯವಸ್ಥೆ, ಒಳನಾಡಿನ ಜಲಮಾರ್ಗಗಳಿಗೆ ಸೇವೆ ಸಲ್ಲಿಸಲು ಸಹ ಸ್ಥಾಪಿಸಲಾಗುವುದು. ವಾರಣಾಸಿ ಮತ್ತು ಪಾಟ್ನಾದಲ್ಲಿ ಕರಾವಳಿ ಸರಕು ಸಾಗಣೆ ಪ್ರಚಾರ ಯೋಜನೆಯನ್ನು ಪ್ರೋತ್ಸಾಹಿಸಲು ಮಾದರಿ ಬದಲಾವಣೆ, ರೈಲಿನಿಂದ ರಸ್ತೆಗೆ, ಒಳನಾಡಿನ ಜಲಮಾರ್ಗಗಳ ಮತ್ತು ಕರಾವಳಿ ಹಡಗು ಸಾಗಣೆಯ ಪಾಲನ್ನು ಹೆಚ್ಚಿಸಲು. 2 ವೇಳೆಗೆ ಸಿಸನ್ ರಿಂದ ಟೋಸನ್ ರಷ್ಟು ಹೌದು 2 ಇಂಚುಗಳು ಕೊನೆಯ ಮೈಲಿ ಮತ್ತು ದೂರದ ಸಂಪರ್ಕವನ್ನು ಹೆಚ್ಚಿಸ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಸೀಪ್ಲೇನ್ಗಳ ದೇಶೀಯ ಉತ್ಪಾದನೆಗೆ ಪ್ರೋತ್ಸಾಹ ನೀಡಲು ನಾನು ಪ್ರಸ್ತಾಪಿಸುತ್ತೇನೆ. ಬಿಜಿ ಸ್ಕ್ವೇರ್ ಎಫ್ ಸ್ಟೀಮ್ ಅನ್ನು ಕಾರ್ಯಾಚರಣೆಗಳಿಗೆ ಬೆಂಬಲಿಸಲು ಪರಿಚಯಿಸಲಾಗುವುದು. ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಮತ್ತು ಸ್ಟೋರ್ 2025ರಲ್ಲಿ ಪ್ರಾರಂಭಿಸಲಾದ ರೋಡ್ ಮ್ಯಾಪ್ಗೆ ಅನುಗುಣವಾಗಿ ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಮತ್ತು ಸ್ಟೋರೇಜ್ ತಂತ್ರಜ್ಞಾನಗಳು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿನ ಸಿದ್ಧತೆಯನ್ನು ಸಾಧಿಸುತ್ತದೆ ಮತ್ತು ಅಂತಿಮ ಬಳಕೆಯ ಅಪ್ಲಿಕೇಶನ್ಗಳಲ್ಲಿ ರಾಸಾಯನಿಕಗಳಿಗಾಗಿ ಮತ್ತು ಇದಕ್ಕಾಗಿ 20,000 ಕೋಟಿ ರೂಪಾಯಿಗಳ ವೆಚ್ಚವನ್ನು ಮುಂದಿನ 5 ವರ್ಷಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ನಗರ ಆರ್ಥಿಕ ಪ್ರದೇಶಗಳು ನಗರಗಳು ಭಾರತದ ಬೆಳವಣಿಗೆಯ ಎಂಜಿನ್ಗಳಾಗಿವೆ. ನಾವೀನ್ಯತೆ ಮತ್ತು ಅವಕಾಶಗಳು. ನಾವು ಈಗ ಟೈರ್ 2, ಟೈರ್ 3 ನಗರಗಳ ಮೇಲೆ ಗಮನ ಹರಿಸುತ್ತೇವೆ ಮತ್ತು ದೇವಾಲಯದ ಪಟ್ಟಣಗಳಿಗೂ ಅವುಗಳಿಗೆ ಆಧುನಿಕ ಮೂಲಸೌಕರ್ಯ ಮತ್ತು ಮೂಲಭೂತ ಸೌಕರ್ಯಗಳ ಅಗತ್ಯವಿದೆ. ಈ ಬಜೆಟ್ ಅದನ್ನು ಇನ್ನಷ್ಟು ಹೆಚ್ಚಿಸುವ ಗುರಿ ಹೊಂದಿದೆ. ನಗರಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು, ಹೌದು, ಆರ್ಥಿಕ ಸಮೂಹಗಳ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಲು, ನಗರ ಆರ್ಥಿಕ ಪ್ರದೇಶಗಳನ್ನು ಗುರುತಿಸುವ ಮೂಲಕ ನಮ್ಮ ನಿರ್ದಿಷ್ಟ ಬೆಳವಣಿಗೆಯ ಚಾಲಕರಿಗೆ 5,000 ಕೋಟಿ ರೂಪಾಯಿಗಳ ಹಂಚಿಕೆ ಸಿಆರ್ ಅಡಿಯಲ್ಲಿ 5 ವರ್ಷಗಳ ಅವಧಿಗೆ ಪ್ರಸ್ತಾಪಿಸಲಾಗಿದೆ. ಅವರ ಯೋಜನೆಗಳನ್ನು ಜಾರಿಗೊಳಿಸಲು ಮೂಲಕ ಬೆಳವಣಿಗೆಯ ಸಂಪರ್ಕಗಳಾಗಿ ಮುಂಬೈ ಪುಣೆ, ಪುಣೆ ಹೈದರಾಬಾದ್, ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ನಿಂದ ಚೆನ್ನೈಗೆ, ಚೆನ್ನೈನಿಂದ ಬೆಂಗಳೂರಿಗೆ, ದೆಹಲಿಯಿಂದ ವಾರಣಾಸಿಗೆ, ವಾರಣಾಸಿಯಿಂದ ಸಿಲಿಗುರಿಗೆ. ಕರಾವಳಿಯಲ್ಲಿ ಟ್ರಕ್ಕಿಂಗ್ ಮಾರ್ಗವನ್ನ ಮಾಡುವಂತಹ ಕನಸನ್ನ ಕಟ್ಟಿಕೊಂಡಿದ್ದಾರೆ. ಆ ಮೂಲಕ ಕರ್ನಾಟಕಕ್ಕೆ ಸಿಕ್ಕಿರುವಂತಹ ಒಂದು ಯೋಜನೆ, ಮತ್ತೊಂದು ಕಡೆ ಹೈಸ್ಪೀಡ್ ರೈಲನ್ನು ಕೂಡ ಕೊಟ್ಟಿದ್ದಾರೆ.
ಮತ್ತು 98% ಹೆಚ್ಚು ಕವರೇಜ್. ಈ ಸಂದರ್ಭದಲ್ಲಿ ಮುಂದುವರಿಯಲು ಅಗತ್ಯವಿರುವ ಕ್ರಮಗಳನ್ನು ಭವಿಷ್ಯದ ದೃಷ್ಟಿಯಿಂದ ಮೌಲ್ಯಮಾಪನ ಮಾಡಲು ನಾವು ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಬ್ಯಾಂಕಿಂಗ್ ಕುರಿತು ವಿಕಸಿತ ಭಾರತಕ್ಕಾಗಿ ಬ್ಯಾಂಕಿಂಗ್ ಸೆಕ್ಟರ್ನ ಸಮಗ್ರ ಪರಿಶೀಲನೆಗೆ ಉನ್ನತ ಮಟ್ಟದ ಸಮಿತಿ. ಗುರಿಗಳನ್ನು ಸಾಲ ವಿತರಣೆ, ತಂತ್ರಜ್ಞಾನ ಅಳವಡಿಕೆಗೆ ದೊಡ್ಡ ಪ್ರಮಾಣದಲ್ಲಿ ದಕ್ಷತೆ ಸುಧಾರಿಸಲು ಸಾರ್ವಜನಿಕ ವಲಯದ ಎನ್ಬಿಎಫ್ಸಿಗಳಲ್ಲಿ ಮೊದಲ ಹೆಜ್ಜೆಯಾಗಿ ಮರುರಚನೆ ಮಾಡಲು ಪ್ರಸ್ತಾಪಿಸಲಾಗಿದೆ. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಮತ್ತು ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ವಿದೇಶಿ ವಿನಿಮಯ ನಿರ್ವಹಣೆಯ ಸಮಗ್ರ ಪರಿಶೀಲನೆಯನ್ನು ನಾನು ಪ್ರಸ್ತಾಪಿಸುತ್ತೇನೆ. ಸಾಲೇತರ ಸಾಧನಗಳ ನಿಯಮಗಳಿಗೆ ವಿದೇಶಿ ಇನ್ವೆಸ್ಟ್ಮೆಂಟ್ಗಳಿಗಾಗಿ ಹೆಚ್ಚು ಸಮಕಾಲೀನ ಮತ್ತು ಸ್ನೇಹಪರ ಚೌಕಟ್ಟನ್ನು ರಚಿಸಲು ಭಾರತದ ವಿಕಸಿಸುತ್ತಿರುವ ಆರ್ಥಿಕ ಆದ್ಯತೆಗಳಿಗೆ ಅನುಗುಣವಾಗಿ ಕಾರ್ಪೊರೇಟ್ ಬಾಂಡ್ ಮಾರುಕಟ್ಟೆ. ನಾನು ಕಾರ್ಪೊರೇಟ್ ಬಾಂಡ್ ಸೂಚ್ಯಂಕಗಳ ಮೇಲೆ ನಿಧಿಗಳು ಮತ್ತು ಡೆರಿವೇಟಿವ್ಗಳಿಗೆ ಸೂಕ್ತ ಪ್ರವೇಶದೊಂದಿಗೆ ಮಾರುಕಟ್ಟೆ ನಿರ್ಮಾಣದ ಚೌಕಟ್ಟನ್ನು ಪರಿಚಯಿಸಲು ಪ್ರಸ್ತಾಪಿಸುತ್ತೇನೆ. ವಿತರಣೆಗಳಿಗೆ ಪ್ರೋತ್ಸಾಹ ನೀಡುತ್ತದೆ, ಜೊತೆಗೆ ಬೆಂಬಲವನ್ನು ಸಹ ಮುಂದುವರಿಸುತ್ತದೆ. ಸಣ್ಣ ಮತ್ತು ಮಧ್ಯಮ ಭಾರತೀಯ ಪಟ್ಟಣಗಳಿಗೆ ಸಹ ಬೆಂಬಲ ಮುಂದುವರಿಯುತ್ತದೆ. ಈಸ್ ಆಫ್ ಡೂಯಿಂಗ್ ಬಿಸಿನೆಸ್. ವೈಯಕ್ತಿಕವಾಗಿ ಭಾರತದ ಹೊರಗೆ ವಾಸಿಸುವ 12 ವ್ಯಕ್ತಿಗಳಿಗೆ PROI ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಲು ಅನುಮತಿ ನೀಡಲಾಗುವುದು. ಲಿಸ್ಟ್ ಆಗಿರುವ ಭಾರತೀಯ ಕಂಪನಿಗಳ ಇಕ್ವಿಟಿ ಇನ್ಸ್ಟ್ರೂಮೆಂಟ್ಸ್ ಅನ್ನು ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಮೂಲಕವೂ ಪ್ರಸ್ತಾಪಿಸಲಾಗಿದೆ.